श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪ್ರಥಮೋಧ್ಯಾಯದಲ್ಲಿ 6ನೇ ಶ್ಲೋಕ. ಏತಾವಾನ್ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಶುಕಾಚಾರ್ಯರು ಪರೀಕ್ಷಿತ ರಾಜನ ಪ್ರಶ್ನೆಯನ್ನ ಹೊಗಳ್ತಾ ಇದ್ದಾರೆ. ಆದರೆ ಜನರು ಹೇಗಿರ್ತಾರೆ, ಸಾಮಾನ್ಯವಾಗಿ ಹಗಲಿನ ಜನರು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆಂದ್ರೆ ಹಗಲೊತ್ತು ದುಡ್ಡು ಸಂಪಾದನೆ, ರಾತ್ರಿ ಹೊತ್ತು ನಿದ್ರೆ, ಇದರಲ್ಲೇ ಮುಗಿದೋಗ್ತದ ರಾತ್ರಿ. ಆ ರೀತಿಯಾಗಿ ಮಾಡಿದರೆ ಪ್ರಯೋಜನ ಇಲ್ಲ ಅಂತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯ ಇಚ್ಛತಾ ಅಭಯಂ. ಅದರಿಂದ ಯಾರು ಅಪರೋಕ್ಷ ಜ್ಞಾನವನ್ನ ಪಡೀಬೇಕು ಅಂತ ಬಯಸ್ತಾರೆ, ಈ ಸಂಸಾರ ಬಂಧನ ಸಾಕು ಅಂತ ಅನಿಸ್ಬಿಟ್ಟಿದೆ, ಅವರು ಏನ್ ಮಾಡಬೇಕು, ಅವರಿಗೆ ಮಾತ್ರ ಈ ಭಾಗವತ. ಅವರು ಪರಮಾತ್ಮನ ಕುರಿತಾದ ವಿಚಾರವನ್ನ ಕೇಳಬೇಕು, ಪರಮಾತ್ಮನ ಕುರಿತಾದ ವಿಚಾರವನ್ನ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಪರಮಾತ್ಮನ ಕುರಿತಾದ ವಿಚಾರವನ್ನೇ ಮನಸ್ಸಿನಲ್ಲಿ ಚಿಂತಿಸಬೇಕು ಹಾಗೆ ಅಂತ. ಇನ್ನು ನನಗೆ ಮೋಕ್ಷ ಬೇಡ, ಅಪರೋಕ್ಷ ಜ್ಞಾನ ಬೇಡ, ಅದೆಲ್ಲ ಯಾರಿಗೋ ಏನೋ ಹಾಗೆ ಅಂತ ತಿಳಿಯುವವರು, ಅಥವಾ ದೇವರೇ ಇಲ್ಲ ಅಂತ ಹೇಳುವವರು, ಶಾಸ್ತ್ರ ಸುಳ್ಳು ಅಂತ ಹೇಳುವವರು, ಅವರಿಗೆಲ್ಲ ಬೇರೆ ಡೆಸ್ಟಿನೇಷನೇ ಬೇರೆ ಇದೆ, ಅವರ ಗುರಿನೇ ಬೇರೆ ಇದೆ. ತಮಸ್ಸು, ನರಕ ಮುಂತಾದವುಗಳು ಅಥವಾ ನಿತ್ಯ ಸಂಸಾರ ಇತ್ಯಾದಿಗಳು ಅವರಿಗೆ ಇದ್ದೇ ಇರುತ್ತದೆ. ಆದರೆ ಯಾರು ಜ್ಞಾನ ಬೇಕು, ಮೋಕ್ಷ ಬೇಕು, ಭಕ್ತಿ ಬೇಕು, ಕೃಷ್ಣನನ್ನ ಹೊಂದಬೇಕು ಅಂತ ಬಯಸ್ತಾರೆ, ಅವರಿಗೆ ಮಾತ್ರ ಈ ಒಂದು ವಿಚಾರ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನಾನು ಅಪರೋಕ್ಷ ಜ್ಞಾನ ಸಾಧನತೆಯ ಸಾಂಖ್ಯಾದೇರಪಿ ವಿಹಿತತ್ವಾತ್ ಕಿಂ ಭಗವತ್ ಶ್ರವಣಾದಿ. ಅಲ್ಲ, ಈ ಮೋಕ್ಷ ಕಾನ್ಸೆಪ್ಟ್ ನೋಡಿದ್ರೆ ನಾನಾ ಮತದವರು ಒಪ್ಪಿದ್ದಾರೆ. ಸಾಂಖ್ಯ ಮತ ಇದೆ, ಅವರು ಕೂಡ ಮೋಕ್ಷವನ್ನು ಒಪ್ಪಿದ್ದಾರೆ. ಆದರೆ ಅವ್ರೇನ್ ಹೇಳ್ತಾರೆ, ನಿಯಮೇ ಅವರಿಗೆ ಪ್ರಕೃತಿಯಿಂದ ಎಲ್ಲ ಆಗ್ತದೆ ಅಂತ ಅವರ ಅಭಿಪ್ರಾಯ. ಅದರಿಂದ ನೀವು ಪ್ರಕೃತಿಯನ್ನು ಅವಲಂಬಿಸಿ ಎಲ್ಲ ಕೆಲಸ ಮಾಡಿದರೆ ಸಾಕು, ಮೋಕ್ಷ ಆಗ್ತದೆ ಹಾಗೆ ಅಂತ ಅವರು ಹೇಳ್ತಾರೆ. ಆ ರೀತಿಯಾಗಿ ಇರುವಾಗ ಪರಮಾತ್ಮನ ಕುರಿತಾದ ವಿಚಾರವನ್ನ ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು ಅಂತ ನೀವೇನ್ ಹೇಳ್ತಾರಲ್ಲ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಏತಾವಾನ್ ಸಾಂಖ್ಯ ಯೋಗಾಭ್ಯಾಂ. ಸಾಂಖ್ಯ ಯೋಗ, ಇನ್ನು ಯೋಗ ಮತವನ್ನು ಅನುಸರಿಸುವವರು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ, ಅವರಿಗೂ ಕೂಡ ಮೋಕ್ಷವನ್ನು ಒಪ್ಪಿದ್ದಾರೆ. ಅದರಿಂದ ಸಾಂಖ್ಯರು ಯೋಗ ಬಲ್ಲವರು, ಅವ್ರು ಹೇಳಿದ ಕ್ರಮದಲ್ಲಿ ಮೋಕ್ಷ ಪಡೆದರೆ ಆಯಿತು. ನೀವು ಯಾಕೆ ಈ ಪರಮಾತ್ಮನ ಕುರಿತಾದ ಕಥಾಶ್ರವಣ ಮನನ ಹೀಗೆ ನೀವು ಹೇಳ್ತೀರಾ ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಸ್ವಧರ್ಮ ಪರಿನಿಷ್ಠಾ ಅಂದ್ರೆ ಸ್ವಧರ್ಮಾನುಷ್ಠಾನ ನಿಯಮ ಏತೈಹಿ ನಾರಾಯಣ ಸ್ಮೃತಿ ತಚ್ಶ್ರವಣಾದಿಕಂ ಸಂಪಾದ್ಯತೆ ಇತಿ ಯದ್ ಏತಾವಾನ್ ಪುಂಸಾಂ ಜನ್ಮಲಾಭ ಜನ್ಮನಃ ಫಲಂ. ಪರಮಾತ್ಮನ ಕುರಿತಾದ ವಿಚಾರ ಮಾಡೋದೇ ಜನ್ಮದ ಫಲ. ಅಂದ್ರೆ ಜನ್ಮ ಸಾರ್ಥಕ ಆಗೋದು ಪರಮಾತ್ಮನ ಕುರಿತಾದ ವಿಚಾರ ತಲೆಗೆ ಬಂದ್ರೆ ಮಾತ್ರ. ಅನ್ಯೇತು ಸ್ಮೃತಿ ಪರೋ ಲಾಭ. ಇನ್ನು ಪರಮಾತ್ಮನನ್ನ ಬಿಟ್ಟು ಬೇರೆ ಚಿಂತನೆ, ಸಾಂಖ್ಯ ಇರ್ಬೋದು, ಯೋಗ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ಕೂಡ ಪರೋ ಲಾಭ. ತಥಾ ಚ ಸಾಂಖ್ಯಾದಿಕಂ ನ ಸ್ವಾತಂತ್ರ್ಯೇನ ಅಪರೋಕ್ಷ ಜ್ಞಾನ ಸಾಧನಂ. ಅದರಿಂದ ಬೇರೆ ಲಾಭ, ಸಾಂಖ್ಯ ಯೋಗ ಎಲ್ಲ ಓದಿದ್ರೆ ಮೋಕ್ಷ ಅಂತ ಹೇಳ್ತಾರಲ್ಲ, ಅದು ಬೇರೆ ಲಾಭ ಸಿಗ್ತದೆ ಅಷ್ಟೇ. ಆದರೆ ಅಪರೋಕ್ಷ ಜ್ಞಾನಕ್ಕೆ ಡೈರೆಕ್ಟ್ ಆಗಿ ಸಾಧನ, ಅದನ್ನು ಮಾಡಿಸಿಕೊಡೋದು ಯಾವುದು? ಶ್ರವಣಾದಿ ದ್ವಾರೈವ. ಶ್ರವಣ ಮನನ ಧ್ಯಾನ, ಇದೇ ದ್ವಾರ, ಅದಕ್ಕೆ ಇದೇ ಮಾರ್ಗ.
ಈ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದರೂ ಕೂಡ ಸ್ವಲ್ಪ ಟೈಮ್ ತಗೊಳ್ತದೆ. ಟೈಮ್ ಡಿಲೇ ಮಾಡಿ ಮತ್ತೆ ವಾಪಸ್ ಎಲ್ಲಿ ಬರಬೇಕು? ಈ ಭಗವಂತನ ಶ್ರವಣ ಮನನ ಧ್ಯಾನಕ್ಕೆ ಬರಬೇಕು. ನಾಣ್ಯ ಪಂಥ ಏನಾಯು ವಿದ್ಯತೆ ಅಂತ ಪುರುಷ ಸೂಕ್ತದಲ್ಲಿ ಬರುತ್ತದೆ ನೋಡಿ. ಬೇರೆ ಮಾರ್ಗನೇ ಇಲ್ಲ. ಅದರಿಂದ ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನವನ್ನೇ ಮಾಡಬೇಕು. ಶ್ರವಣಾಧಿಕಂ ಅವಶ್ಯಕಮೇವ ತೇನೈವ ಜನ್ಮನಃ ಸಾಫಲ್ಯಾದಿತ್ಯಾಶಯ. ಆಗ ಮಾಡಿದರೆ ಮಾತ್ರ ಜನ್ಮ ಸಾಫಲ್ಯವಾಗ್ತದೆ. ನಾನು ಡಬಲ್ ಡಿಗ್ರಿ ತೆಗೆದುಕೊಂಡಿದ್ದೀನಿ, ನನಗೆ 10 ಲಕ್ಷ ಸಂಬಳ, 50 ಲಕ್ಷ ಸಂಬಳ, ಏನು ಉಪಯೋಗ ಬರಲ್ಲ, ಜನ್ಮ ಸಾಫಲ್ಯ ಆಗೋದಿಲ್ಲ. ಜನ್ಮ ಸಾಫಲ್ಯ ಆಗೋದು ಯಾವಾಗ? ಪರಮಾತ್ಮನ ವಿಚಾರವನ್ನ ಸರಿಯಾಗಿ ಅರಿತು ಶ್ರವಣ ಮನನ ಧ್ಯಾನ ಮಾಡಿದ್ರೆ. ಅಂತೆ ಸ್ಮೃತಿ ಪರೋಲಾಭ ಇತ್ಯೇತತ್ ಪ್ರಸಂಗಾದೇವ ಉಕ್ತಂ ಇತಿ ಜ್ಞೇಯಂ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ತಾರಮಂತೆ ಸ್ಮ ಗುಣಾನುಕಥನೆ ಹರೇಃ. ಮುನಯಃ ಸ್ವಸ್ವಯೋಗ್ಯ ಜ್ಞಾನವಂತಹ, ತಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನವನ್ನು ಪಡೆದ ಜಿಜ್ಞಾಸುಗಳು, ಜ್ಞಾನಿಗಳು, ಅವ್ರೇನ್ ಮಾಡ್ತಾರೆ? ವಿಧಿ ನಿಷೇಧತಃ, ವಿಧಿ ನಿಷೇಧವನ್ನು ಅನುಸರಿಸಿ, ನೈರ್ಗುಣ್ಯಸ್ಥ ಹರಿಗುಣಾನುಕಥನೆ ಪ್ರಾಯೇಣ ರಮಂತಹ, ವಿಧಿ ನಿಷೇಧವನ್ನ ಆಚರಿಸಿ ಪರಮಾತ್ಮನ ಗುಣಕಥನೆಯಲ್ಲಿ ಸಂತುಷ್ಟರಾಗಿ ಇರ್ತಾರೆ. ಇಲ್ಲೇ ನೋಡಿ, ಶೌನಕಾದಿ ಋಷಿಗಳು ನಾವು ಕೇಳ್ತೀವಿ, ಸತ್ರ ಯಾಗವನ್ನು ಮಾಡಿದ್ದಾರೆ, ದ್ರವ್ಯ ಯಾಗ ಮಾಡಿದ್ರು, ತುಪ್ಪ ಇತ್ಯಾದಿಗಳನ್ನೆಲ್ಲ ಆಹುತಿಯನ್ನಾಗಿ ಕೊಟ್ಟು ಅವ್ರೇನ್ ಮಾಡಿದ್ರು? ಸುಮ್ಮನೆ ಮಾರನೇ ದಿವಸ ಹೋಮಕ್ಕೆ ತಯಾರು ಮಾಡ್ಕೊಂಡು ಕೂಡ್ಬೋದು, ಪುರೋಹಿತರು ಮಾಡ್ಕೊಂಡು ಇರ್ಬಹುದಾಯ್ತು, ಬಿಟ್ರು. ಸೂತಾಚಾರ್ಯರು ಬಿಟ್ರು ಅಂದ್ರೆ ಏನು? ಸಮಯ ಸಿಕ್ಕಿದಾಗ ಎಲ್ಲ ಸೂತಾಚಾರ್ಯರ ಹತ್ರ ಕೂತು ಇಂತಹ ಭಾಗವತ, ಮಹಾಭಾರತ, ಎಷ್ಟು ಪುರಾಣಗಳನ್ನ ಶ್ರವಣ ಮಾಡಿದ್ದಾರೆ ನೋಡಿ. ಅದರಿಂದ ಜ್ಞಾನಿಗಳು ಏನ್ ಮಾಡ್ತಾರೆ? ತಮ್ಮ ವಿಹಿತ ಕರ್ಮಗಳನ್ನು ಮಾಡಿ ಜ್ಞಾನಕ್ಕಾಗಿ ಸಮಯವನ್ನು ಮೀಸಲಿಡ್ತಾರೆ. ತಥಾಚ ವಿಧಿ ನಿಷೇಧ ಬದ್ಧೈಹಿ ಗುಣಮಯ ದೇಹಸ್ಥಿತೈಹಿ ಜಿಜ್ಞಾಸುಭಿಹಿ ಹರೇಹೇ ಶ್ರವಣಾಧಿಕಂ ಸರ್ವದಾ ಕಾರ್ಯಂ. ಪರಮಾತ್ಮನ ಗುಣಚಿಂತನೆ ಯಾವಾಗಲೂ ಮಾಡಬೇಕು. ವಿಧಿ ನಿಷೇಧವನ್ನ ಜ್ಞಾನಿಗಳು ಬೇಕಾದ್ರೆ ಕೆಲವೊಮ್ಮೆ ಡೈವರ್ಟ್ ಮಾಡಿ ಮಾಡಬಹುದು. ಆದರೆ ಉಳಿದವರು ಅವಶ್ಯವಾಗಿ ವಿಧಿ ನಿಷೇಧಗಳನ್ನ ಪಾಲನೆ ಮಾಡಿ ಶ್ರವಣಾದಿಗಳನ್ನ ಮಾಡಬೇಕು ಅಂತ ಇನ್ನೇನು ಹೇಳೋದು? ಜ್ಞಾನಿಗಳೇ ಮಾಡ್ತಾರೆ ಅಂತ ಆದ ಮೇಲೆ ಅಜ್ಞಾನಿಗಳಾದ ನಾವು ಮಾಡಬೇಕು ಅಂತ ಇನ್ನೇನು ಹೇಳೋದು? ಅತ್ರ ಪ್ರಾಯೇಣ ಉಕ್ತಿಯ ಕದಾಚಿನ್ನ ಗುಣಾನುಕಥನೆ ರಮಂತೆ. ಜ್ಞಾನಿಗಳು ಪ್ರಾಯೇಣ ಅಂತ ಬರೆದಿದ್ದಾರೆ. ಜ್ಞಾನಿಗಳು ಪ್ರಾಯೇಣ ಪರಮಾತ್ಮನ ಕಥೆಯನ್ನು ಕೇಳ್ತಾರೆ. ಹಾಗೇನು ಪ್ರಾಯೇಣ ಅಂದ್ರೆ ಆಲ್ಮೋಸ್ಟ್ ಅಂತ ಅರ್ಥ. ಆಲ್ಮೋಸ್ಟ್, ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾ ಇರ್ತಾರೆ ಅಂದ್ರೆ ಏನರ್ಥ? ಸಮ್ ಟೈಮ್ಸ್ ಅವ್ರು ಕೇಳೋದಿಲ್ಲ ಅಂತ ಅರ್ಥ ಬರುತ್ತದೆ. ಇನ್ನೇನ್ ಮಾಡ್ತಾರೆ ಮತ್ತೆ? ಸಮ್ ಟೈಮ್ಸ್ ಕೇಳೋದಿಲ್ಲ ಅಂದ್ರೆ ಏನೋ ಹರಟೆ ಹೊಡಿತಾರೆ ಅಂತ ತಿಳ್ಕೊಬೇಡಿ ಅಂತಾರೆ ಶುಕಾಚಾರ್ಯ. ನ ಲೌಕಿಕ ವಾರ್ತಾ ಮತಃ ಅಂತ, ಏನೋ ಲೌಕಿಕ ವಿಚಾರ ಮಾತಾಡ್ತಾ ಕೂತಿದ್ದಾರೆ, ನ್ಯೂಸ್ ಪೇಪರು, ಮೊಬೈಲು ನೋಡ್ತಾರೆ ಅಂತ ತಿಳಿಬೇಡಿ. ಏನ್ ಮಾಡ್ತಾರೆ? ಧ್ಯಾನಮೇವ ಕುರುವಂತಿ, ಶ್ರವಣ ಮಾಡೋದಿಲ್ಲ, ಆದ್ರೆ ಏನ್ ಮಾಡ್ತಾ ಇರ್ತಾರೆ? ಅವರು ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಅದರಿಂದ ಪ್ರಾಯ ಎನ್ನುವ ಶಬ್ದವನ್ನ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನೇನ ನಿರ್ಗುಣ ಭಗವಾನ್ ತತ್ಸಂಬಂಧಿ ಸ್ಥಾನತ್ರಯಂ ನೈರ್ಗುಣ್ಯಂ ತತ್ರ ಸ್ಥಿತ ನೈರ್ಗುಣ್ಯಸ್ಥಾಹ ಇತಿ ವ್ಯಾಖ್ಯಾನಂ ಸೂಚಯತಿ. ಮುಕ್ತಾಹ ಶ್ರವಣಾಧಿಕಂ ಕುರುವಂತಿ ಇತ್ಯತ್ರ ಸ್ಮ ಇತ್ಯನೇನ. ಇನ್ನು ಮೋಕ್ಷವನ್ನ ಪಡೆದ ಮೇಲೂ ಕೂಡ ನೋಡಿ, ಅದಕ್ಕೆ ಡಿಸಿಪ್ಲಿನ್ ಅಂತ ಹೇಳೋದು. ಮೋಕ್ಷ ಪಡೆದ ಮೇಲೆ ನಮಗೇನ್ ಕೆಲಸ ಇರ್ತದೆ? ಆ ಮೋಕ್ಷವನ್ನ ಹೊಂದಾಯ್ತು. ಈಗ ಹೆಂಗ ಡಿಗ್ರಿ ತಗೊಂಡ ಮೇಲೆ ಮಾಸ್ಟರ್ ಡಿಗ್ರಿ ತಗೊಂಡ್ರು, PhD ತಗೊಂಡ್ರು, ಇನ್ನು ಓದ್ಲಿಕ್ಕೆ ಇನ್ನೇನಿದೆ? ಹಾಗೆಂದ್ರೆ ಅದು ಅಭ್ಯಾಸ ಆಗಿ 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 ಏನಾಗಿದೆ? PhD ತಗೊಂಡ ಮೇಲೂ ಕೂಡ ಅವ್ರು ಓದ್ತಾನೆ ಇರ್ತಾರೆ ಗ್ರಂಥಗಳು, ಅಥವಾ ಗ್ರಂಥ ಬರೀತಾರೆ, ಇನ್ನೊಬ್ಬರಿಗೆ ಹೇಳ್ತಾರೆ, ಏನೋ ಒಂದು ಮಾಡ್ತಾರೆ. ಆದ್ರೆ ಆ ಸಬ್ಜೆಕ್ಟಿನ ಒಂದು ಸಂಬಂಧ ಅವರಿಗೆ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ನಮಗೆ ಸಂಸಾರ ಅವಸ್ಥೆಯಲ್ಲಿ ನಾವು ಪರಮಾತ್ಮನ ಕಥೆಯನ್ನ ಕೇಳ್ತಾ 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 ಮೋಕ್ಷವನ್ನ ಪಡೆದ ಮೇಲೂ ಕೂಡ ಏನ್ ಮಾಡ್ತೀವಿ? ಪರಮಾತ್ಮನ ಕಥೆಯನ್ನೇ ಕೇಳ್ತೀವಿ. ಯದ್ಯಪಿ ಮೋಕ್ಷಕ್ಕಾಗಿ ನಾವು ಇದನ್ನೆಲ್ಲ ಮಾಡೋದು, ಆದ್ರೆ ನಮ್ಮ ಸ್ವಭಾವ ಹೇಗಿರುತ್ತದೆ? ಮೋಕ್ಷವನ್ನ ಪಡೆದ ಮೇಲೂ ಕೂಡ ಶ್ರವಣಾದಿಗಳನ್ನೇ ನಾವು ಮಾಡ್ತಾ ಇರ್ತೀವಿ. ಮುಕ್ತಾಹ ಶ್ರವಣಾದಿಕಂ ಕುರುವಂತಿ ಇತ್ಯತ್ರ ಸ್ಮ ಇತ್ಯನೇನ ಸೂಚಿತಾಂ ಪ್ರಮಾಣ ಪ್ರಸಿದ್ಧಿಂ ದರ್ಶಯತಿ ಏತದಿತಿ. ಏತತ್ ಸಾಮಗಾಯನ್ನ ಅಸ್ತೆ ಅಂತ ವೇದ ಹೇಳ್ತಾ ಇತಿ ಶ್ರುತೇ. ಮೋಕ್ಷದಲ್ಲಿ ಏನಿರ್ತಾರೆ ನೋಡಿ, ಇಲ್ಲಿ ವೇದ ಅಭ್ಯಾಸ ಮಾಡಿರ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ,
ಅದನ್ನೆಲ್ಲ ತಯಾರು ಮಾಡಿರ್ತಾರೆ, ಕಂಠಸ್ಥ ಮಾಡಿರ್ತಾರೆ. ಮೋಕ್ಷಕ್ಕೆ ಹೋದ ಮೇಲೆ ಏನ್ ಮಾಡ್ತಾರೆ? ತನ್ ಸಾಮಗಾಯನ್ನ ಅಷ್ಟೇ ಸಾಮಗಾನ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ ಅಂತ ಮೋಕ್ಷದಲ್ಲಿ. ಅದೇ ಆನಂದ ಅವರಿಗೆ. ಅದರಿಂದ ಮೋಕ್ಷದಲ್ಲೂ ಕೂಡ ಏನಿದೆ? ವೇದಾದಿ ಶಾಸ್ತ್ರಗಳು ಇದೆ, ಅಲ್ಲಿ ಕೂಡ ಪಾಠ ಪ್ರವಚನಗಳು ನಡೀತಾ ಇರ್ತದೆ. ಅದರಿಂದ ನಮ್ಮನ್ನ ಆ ರೀತಿಯಾಗಿ ನಾವು ಟ್ರೈನ್ ಮಾಡ್ಕೋಬೇಕು. ಇಲ್ಲಿ ಕೂತು 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 ಟ್ರೈನ್ ಮಾಡಿ ಕೇಳಿ ಹೇಳಿ ಅಭ್ಯಾಸ ಮಾಡಿದ್ರೆ ಅಲ್ಲಿ ಕೂತು ಹೇಳಿ ಕೇಳಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅದರಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತೃದ್ವೈಪಾಯನಾದಹಂ. ಇದಂ ಭಾಗವತಂ, ನಾನೇ ನಿನಗೆ ಹೇಳ್ತೀನಿ, ಇದು ಭಾಗವತ ಅಂತ ಹೆಸರು. ಪುರಾಣಂ ಬ್ರಹ್ಮ ಸಂಹಿತಂ, ವೇದಕ್ಕೆ ನೋಡಿ ಬರೀತಾರೆ ನೋಡಿ, ಬ್ರಹ್ಮ ಸಂಹಿತಂ ಅಂದ್ರೆ ವೇದ ಸಮಂ ಅಂತ ಬರೀತಾರೆ. ಅಂದ್ರೆ ಏನರ್ಥ? ವೇದಕ್ಕೆ ಏನು ಒಂದು ಅರ್ಥ ಇದೆ, ಆ ಅರ್ಥವೇ ಭಾಗವತ. ಅಂದ್ರೆ ವೇದದ ವ್ಯಾಖ್ಯಾನ ರೂಪವಾಗಿದೆ ಅಂತ ಅರ್ಥ. ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್, ನೀವೆಲ್ಲಿ ಕಲಿತೀರಿ ಹಾಗೆಂತ ಶುಕಾಚಾರ್ಯರು ಹೇಳ್ತಾರೆ. ನಾನು ಇದನ್ನ ನಮ್ಮ ತಂದೆಯಾದ ವೇದವ್ಯಾಸರಿಂದ ಕಲಿತದ್ದು ಅಂತ ಹೇಳ್ತಾರೆ. ಯಾವಾಗ? ದ್ವಾಪರಾದೋ, ದ್ವಾಪರದ ಕೊನೆಯಲ್ಲಿ, ಅಂದ್ರೆ ಕೃಷ್ಣಾವತಾರ ಅಪೇಕ್ಷೆ ಆದೋ ಅಂತ ಅರ್ಥ. ದ್ವಾಪರಾದೋ ಅಂದ್ರೆ ದ್ವಾಪರದ ಮೊದಲನೇ ಕಾಲ ಅಂತ ತಿಳ್ಕೋಬಾರ್ದು. ಯಾಕೆ? ಭಾಗವತ ಬಂದದೇ ದ್ವಾಪರದ ಕೊನೆಯಲ್ಲಿ ಬಂದದ್ದು. ಮತ್ತೆ ದ್ವಾಪರ ಆದೋ ಅಂದ್ರೆ ಏನರ್ಥ? ಕೃಷ್ಣಾವತಾರ ಪೂರ್ವದಲ್ಲೇ ಕಲಿತದ್ದು ಅಂತ. ನೋಡಿ ಅದನ್ನು ಕೊಡ್ತಾರೆ, ಸ್ಕಂದ ಪುರಾಣದ ಮಾತು. ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್. ಧೃತರಾಷ್ಟ್ರ ಹುಟ್ಟಿದಾಗ, ಪಾಂಡವರಲ್ಲ, ಕೌರವರಲ್ಲ, ಅವರ ತಂದೆ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಿದಲ್ಲ, ಆ ಧೃತರಾಷ್ಟ್ರ ಹುಟ್ಟಲಿಕ್ಕೆ ಮುಂಚೆ 600 ವರ್ಷಗಳ ಹಿಂದೆ ಇದ್ರಂತೆ ವೇದವ್ಯಾಸರ ಅವತಾರ ಆಗಿತ್ತು. ಅಂದ್ರೆ ವೇದವ್ಯಾಸರು 600 ವರ್ಷದವರು. ಯಾವಾಗ ಧೃತರಾಷ್ಟ್ರ ಹುಟ್ಟಿದ 600 ವರ್ಷದವರು. ಆ ಸಂದರ್ಭದಲ್ಲಿ, ಯಾಕೆಂದ್ರೆ ಕೃಷ್ಣಾವತಾರ ಎಲ್ಲ ಆದದ್ದು ಆಮೇಲೆ, ಸುಮಾರು ಹತ್ರ ಅರ್ಜುನ ಹುಟ್ಟುವಾಗ ಕೃಷ್ಣಾವತಾರ ಆದದ್ದು, ಅರ್ಜುನನಿಗೆ ಸ್ವಲ್ಪ ಹಿಂದೆ ಆದದ್ದು. ಅದರಿಂದ ಕೃಷ್ಣಾವತಾರ ಅನಂತರ ಆದದ್ದು. ಆದರೆ ಧೃತರಾಷ್ಟ್ರ ಹುಟ್ಟಲಿಕ್ಕೆ ಮುಂಚೆ 600 ವರ್ಷಗಳ ಹಿಂದೆ ವೇದವ್ಯಾಸರು ಅವತಾರ ಮಾಡಿ ಪುರಾಣಗಳು ಎಲ್ಲವನ್ನ ರಚನೆ ಮಾಡಿದ್ರು ಅಂತ ನಾವು ಕೇಳ್ತೀವಿ. ಅದರಿಂದ ಹೇಳ್ತಾರೆ, ಪರನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕಲೀಲಯ ಗೃಹೀತ ಚೇತ ರಾಜರ್ಷ ಆಖ್ಯಾನಂ ಯದಧೀತವಾನ್. ಪರನಿಷ್ಠಿತೋಪಿ ನಿಶ್ಚಿತ ಮುಕ್ತಿರಪಿ. ಶುಕಾಚಾರ್ಯರು ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅವ್ರಿಗೇನು ಗ್ಯಾರಂಟಿ? ಮೋಕ್ಷ ಗ್ಯಾರಂಟಿ ಇದೆ. ಮೋಕ್ಷಕ್ಕೆ ಟಿಕೆಟ್ ಕೊಟ್ಟಾಗಿದೆ ಅವರಿಗೆ, ಟ್ರೈನಲ್ಲಿ ಹತ್ತಬಹುದು. ಆದರೂ ಕೂಡ ಪರಮಾತ್ಮನ, ಅದನ್ನೇ ಹೇಳಿದ್ದು ಡಿಸಿಪ್ಲಿನ್ ಅಂತ. ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ. ಮೋಕ್ಷ ಗ್ಯಾರಂಟಿ. ಇನ್ನೇನು ಅವ್ರು ಸಾಧನೆ ಮಾಡಬೇಕಾಗಿಲ್ಲ. ಯಾವ ಕಥೆ, ಅಪರೋಕ್ಷ ಜ್ಞಾನ, ಶ್ರವಣ ಮನನ ಧ್ಯಾನ ಯಾವುದು ಮಾಡಬೇಕಾಗಿಲ್ಲ, ಎಲ್ಲ ಪಡೆದಾಗಿದೆ ಅವರು. ಆದರೂ ಕೂಡ ಅವ್ರು ಏನ್ ಮಾಡ್ತಾರೆ? ಪರಮಾತ್ಮನ ಕಥೆಯನ್ನ ಹೇಳೋದಕ್ಕೆ ಕೇಳೋದಕ್ಕೆ ಉತ್ಸುಕರಾಗಿ ವೇದವ್ಯಾಸರ ಮುಂದೆ ಕೂತು ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಆಶ್ಚರ್ಯ. ಈಗ ನಾವ್ ಯಾತಕ್ಕೆ ಓದ್ತೀವಿ? ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ಅಪರೋಕ್ಷ ಜ್ಞಾನ ಆಗಬೇಕು. ಅವರು ಅಪರೋಕ್ಷ ಜ್ಞಾನ ಪಡೆದವರು. ಪಡೆದ ಮೇಲೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಪರಮಾತ್ಮನನ್ನ ತಿಳಿಬೇಕು ಅಂತ ಉತ್ಸುಕತೆಯಿಂದ ಪುರಾಣವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ತಮ್ಮ ತಂದೆಯಿಂದ. ಅಂದ್ರೆ ನಾವು ಈ ಜ್ಞಾನದಲ್ಲಿ ಎಷ್ಟು ಆಸಕ್ತರಾಗಿರ್ಬೇಕೆಂಬ ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ಶುಕಾಚಾರ್ಯರ ಚರಿತ್ರೆಯನ್ನ ನಾವು ವಿಚಾರ ಮಾಡಿದ್ರೆ ಅರ್ಥ ಆಗ್ತದೆ. ಗೃಹೀತ ಚೇತ ರಾಜರ್ಷ ಆಕೃಷ್ಟ ಚಿತ್ತ ಅಂತ ಬರೀತಾರೆ. ಆ ಪರಮಾತ್ಮನ ಕಥೆಯನ್ನು ಕೇಳಿ ಕೃಷ್ಣನಲ್ಲಿ ಆಕೃಷ್ಟ ಚಿತ್ತ, ನನ್ನ ಮನಸ್ಸು ಕೃಷ್ಣನಲ್ಲೇ ನೆಲೆಸಿದೆ ಹಾಗೆ ಅಂತ. ತದಹಂ ತೇ ಅಭಿದಾಸ್ಯಾಮಿ ಮಹಾಪೂರುಷಿಕೋ ಭವಾನ್ ಯತ್ರ ಶ್ರದ್ಧದ ತಾಮಾಶು ಸ್ಯಾನ್ ಮುಕುಂದೇ ಮತಿ ಸತಿ. ಅಂತಹ ಭಾಗವತವನ್ನ ನಾನೇ ನಿನಗೆ ಹೇಳ್ತೀನಿ. ನೀ ಕೇಳಿದೆಯಲ್ಲ, ಸದಾ ಮನುಷ್ಯರು ಏನೇನ್ ಕೇಳಬೇಕು? ವಿಶೇಷವಾಗಿ ಮರಣ ಕಾಲದಲ್ಲಿ, ಮರಣ ಬರ್ಲಿಕ್ಕಿರುವವರು ಏನ್ ಕೇಳಬೇಕು? ಹಾಗೆಂದ್ರೆ ಭಾಗವತವನ್ನೇ ಕೇಳಬೇಕು, ಕೃಷ್ಣನ ಚರಿತ್ರೆಯನ್ನೇ ಕೇಳಬೇಕು ಹಾಗೆ. ಯಾಕೆ? ನೀನೆಂತವ? ಮಹಾಪೂರುಷಿಕ, ನೀನು ಮಹಾವಿಷ್ಣು ಭಕ್ತನಾಗಿದ್ದಿ. ಅದರಿಂದ ನಿನಗೆ ಇದನ್ನ ಹೇಳ್ತೇನೆ. ಯತ್ರ ಭಾಗವತೆ ಪ್ರತಿಪಾದಿತೆ ಅರ್ಥೆ ಶ್ರದ್ಧತಾಂ ಆಶು ಸ್ಯಾನ್ ಮುಕುಂದೇ ಮತಿ. ಈ ಭಾಗವತವನ್ನ ಕೇಳಿದರೆ ನಿನಗೆ ಏನಾಗ್ತದೆ? ಮುಕುಂದೇ ಮತಿಹಿ, ಪರಮಾತ್ಮನಲ್ಲೇ ಮನಸ್ಸಿರುತ್ತದೆ. ನೋಡಿ, ಇದು ಬ್ಯೂಟಿಫುಲ್ ಟೆಕ್ನಿಕ್, ಇದು ಉಪಾಯ. ದೇವರು ನಮಗೆ ಕೊಟ್ಟಿರುವ ಒಂದು ದೊಡ್ಡ ಗಿಫ್ಟ್. ಪರಮಾತ್ಮನಲ್ಲೇ ಮನಸ್ಸಿಡಬೇಕು. ಏನ್ ಮಾಡಬೇಕು? ನಿತ್ಯ ಭಾಗವತ ಶ್ರವಣ ಮಾಡ್ತಾರೆ. ಟೈಮ್ ಸಾಕಾಗೋದೇ ಇಲ್ಲ. 18,000 ಶ್ಲೋಕ ಇದೆ.
ಅದನ್ನ ಚಿಂತನೆ ಮಾಡ್ತಾ ಇದ್ರೆ ನಮಗೆ ಸಮಯ ಸಾಲದು ಅಂತಾರೆ. ಆ ರೀತಿಯಾಗಿ ಸಮಯವನ್ನ ನೀನು ಖರ್ಚು ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಪರಮಾತ್ಮನಲ್ಲೇ ಮನಸ್ಸು ನಿನಗೆ ಆಗುತ್ತದೆ ಅಂತ ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.